ರಸ್ತೆ ಕಾಮಗಾರಿ ಅಂತ ಬೇಕಾಬಿಟ್ಟಿಯಾಗಿ ಗುಂಡಿಗಳನ್ನ ತೋಡಿ ಹಾಗೆ ಬಿಡಲಾಗ್ತಿದೆ. ಒಣಗಿದ ಮರಗಳನ್ನ ಕಟ್ ಮಾಡಿದ್ರು ಅವುಗಳನ್ನ ತೆರವುಗೊಳಿಸದೆ ಹಾಗೆ ಬಿಡಲಾಗ್ತಿದೆ. ಜಿಬಿಎ ಅಧಿಕಾರಿಗಳಿಂದಾಗಿ ಸಿಟಿ ಮಂದಿ ಎದುರಿಸುವ ಸಮಸ್ಯೆಗಳು ಒಂದೆರಡಲ್ಲ. ಕಿತ್ತೋದ ಚರಂಡಿ, ರಸ್ತೆ ಮಧ್ಯೆ ಕಲ್ಲು ಮಣ್ಣಿನ ರಾಶಿ. ವಾಹನ ಸವಾರರು ಇದರ ನಡುವೆ ಸಂಚರಿಸಬೇಕು. ಇದು ರಾಜಾಜಿನಗರದ ರಾಜ್ಕುಮಾರ್ ರಸ್ತೆಯ ದುಸ್ಥಿತಿ. ಕಳೆದ 1.5 ತಿಂಗಳ ಹಿಂದೆ ರಾಜಧಾನಿ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಒಂದಾದಂತಹ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯನ್ನು ವೈಟ್ ಟಾಪಿಂಗ್ ಮಾಡ್ತೀವಿ ಅಂತೇಳಿ ದೊಡ್ಡದಾದಂತಹ ಗುಂಡಿಗಳನ್ನು ತೆಗೆಯಲಾಗಿತ್ತು. ಆದರೆ 1.5 ತಿಂಗಳಾದರೂ ಕೂಡ ಇನ್ನೂ ಕಾಮಗಾರಿ ವೇಗವನ್ನು ಪಡ್ಕೊಂಡಿಲ್ಲ. ಸದ್ಯ ನಾನೀಗ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯ ವೈಟ್ ಟಾಪಿಂಗ್ ಕಾಮಗಾರಿ ನಡೀತಿರುವಂತಹ ಸ್ಥಳದಲ್ಲಿ ಇದೀನಿ. ಇಲ್ಲಿ ನೋಡಿ, ಚೇಂಬರ್ ವ್ಯವಸ್ಥೆಯನ್ನು ಮಾಡಲಿಕ್ಕಾಗಿ ತುಂಬ ದೊಡ್ಡದಾದಂತಹ ಗುಂಡಿಗಳನ್ನು ತೆಗೆದಿದ್ದಾರೆ. ಆದರೆ ಕಾಮಗಾರಿ ಇನ್ನೂ ಕೂಡ ತುಂಬ ವೇಗವಾಗಿ ನಡೀತಾ ಇಲ್ಲ. ಅಕ್ಕಪಕ್ಕದ ಕಚೇರಿಗಳು ಮತ್ತು ಮನೆಗಳಿಗೆ ಹೋಗ್ಲಿಕ್ಕೆ ಕೂಡ ಯಾವುದೇ ಥರವಾದಂಥ ವ್ಯವಸ್ಥೆ ಇಲ್ಲ. ಹೌದು, 1.5 ತಿಂಗಳ ಹಿಂದೆ ಇಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆರಂಭವಾಗಿದೆ. ಗುಂಡಿಗಳನ್ನ ತೋಡಿದ್ದು ಬಿಟ್ರೆ 5% ಕಾಮಗಾರಿ ನಡೆದಿಲ್ಲ. ನವರಂಗ್ ಸಿಗ್ನಲ್ನಿಂದ ತೆರಳುವ ವಾಹನಗಳನ್ನ ಡಿವಿಯೇಷನ್ ಮಾಡಲಾಗ್ತಾ ಇದೆ. ಲೂಲು ಮಾಲ್ ಬಳಿಗೆ ಮಾರ್ಗ ಬದಲಾವಣೆ ಮಾಡಿದ್ದು ವೆಸ್ಟ್ ಆಫ್ ಕಾರ್ಡ್ ರೋಡ್ ಮೂಲಕವೇ ವಾಹನ ಸಂಚರಿಸ್ತಾ ಇದೆ. ಪೀಕ್ ಅವರ್ಗಳಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ರಸ್ತೆ ಆಗಿದ್ದ ಕಾರಣ ವ್ಯಾಪಾರ ಇಲ್ಲದೆ ಹಲವು ಅಂಗಡಿ ಮುಂಗಟ್ಟು ಮುಚ್ಚುತ್ತಾ ಇವೆ. ತುಮಕೂರು ರಸ್ತೆಗೆ ಸಂಪರ್ಕಿಸುವ ಅಷ್ಟೂ ವಾಹನಗಳು ಬೇರೆ ರಸ್ತೆಗಳಲ್ಲಿ ಸಂಚರಿಸ್ತಾ ಇರುವ ಕಾರಣ ರಾಜ್ಕುಮಾರ್ ರೋಡ್ನ ಅಕ್ಕಪಕ್ಕದ ರಸ್ತೆಗಳಲ್ಲಿ ದಟ್ಟಣೆ ಹೆಚ್ಚಾಗಿದೆ. ಸರ್, ನಮಗೆ ಸಮಸ್ಯೆ ಟೋಟಲ್ ಬಿಸ್ನೆಸ್ ಇಲ್ಲ. ನಮ್ಮ ಈ ರೋಡ್ ನೋಡಿ, ಈಗ ನಾವು ಜಸ್ಟ್ ನಮ್ಮ ಆಫೀಸ್ಗೂ ಇಲ್ಲಿ ಓಡಾಡೋಕ್ಕೂ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. 1.5 ತಿಂಗಳು ಮೇಲಾಯಿತು. ಅವರು 3 ತಿಂಗಳಲ್ಲಿ ಅಂತ ಹೇಳ್ತಾರೆ, ಎಷ್ಟು ತಿಂಗಳು ಮಾಡ್ತಾರೋ ಅದು ಗೊತ್ತಿಲ್ಲ. ಕಡಿತ ಮರ ಫುಟ್ಪಾತ್ನಲ್ಲೇ ಬಿಟ್ಟ ಬೆಸ್ಕಾಂ ಜಿಬಿಎ. ಇದೇನು ಕಟ್ಟಿಗೆ ಅಡ್ಡೆ ಅಲ್ಲ, ಇದು ಫುಟ್ಪಾತ್ನ ಅವಸ್ಥೆ. ಬನಶಂಕರಿ 2ನೇ ಹಂತದ ಸುತ್ತಲಿನ ರಸ್ತೆಗಳ ದುಸ್ಥಿತಿ ಇದು. ನಾನೀಗ ಬನಶಂಕರಿ ಸೆಕೆಂಡ್ ಸ್ಟೇಜ್ನಲ್ಲಿ ಇದ್ದೀನಿ. ಇಲ್ಲಿ ಗಮನಿಸ್ತಾ ಇದ್ದೀರಾ, ರಸ್ತೆ ಬದಿಯಲ್ಲಿ ಇರುವಂಥ ಫುಟ್ಪಾತ್ ಮೇಲೆ ಕಂಪ್ಲೀಟ್ ಆಗಿ ಮರಗಳನ್ನು ಕಡಿದು ಹಾಕಿರುವಂಥದ್ದು. ಇದನ್ನು ಕಟ್ ಮಾಡಿ ಸುಮಾರು ಹಲವು ತಿಂಗಳುಗಳೇ ಉರುಳಿದೆ. ಆದರೂ ಕೂಡ ಆ ಒಂದು ಮರಗಳನ್ನು ತೆರವು ಮಾಡುವ ಕೆಲಸಕ್ಕೆ ಜಿಬಿಎ ಮುಂದಾಗಿಲ್ಲ. ಇನ್ನು ಆ ಬೆಸ್ಕಾಂನವರು ಕೂಡ ಒಂದಷ್ಟು ಕಡೆಗಳಲ್ಲಿ ಆ ಒಣಗಿದ್ದ ಮರಗಳನ್ನು ತೆರವು ಮಾಡುವ ಕೆಲಸವನ್ನು ಮಾಡಿದರು. ಆದರೆ ಆ ಒಂದು ಮರಗಳನ್ನು ಫುಟ್ಪಾತ್ನ ಬಳಿಯಲ್ಲೇ ಬಿಟ್ಟು ಹೋಗಿರುವಂಥದ್ದು. ಇದು ಒಂದು ರೀತಿಯಲ್ಲಿ ಫುಟ್ಪಾತ್ ಮೇಲೆ ಓಡಾಡುವಂಥ ಪದಚಾರಿಗಳಿಗೆ ಸಮಸ್ಯೆಯನ್ನು ತಂದಿಟ್ಟರೆ, ಮತ್ತೊಂದು ಕಡೆ ಅಕ್ಕಪಕ್ಕ ಇರುವಂಥ ಮನೆಗಳಿಗೂ ಕೂಡ ಆ ಸಂಕಷ್ಟವನ್ನು ತಂದಿಟ್ಟಿದೆ. ಅಂದ್ಹಾಗೆ ಒಣಗಿದ ಮರಗಳನ್ನ ಬೆಸ್ಕಾಂ ಕಡಿದಿದೆ. ಆದ್ರೆ ತಿಂಗಳಾದ್ರೂ ಇವುಗಳನ್ನ ತೆರವುಗೊಳಿಸಿಲ್ಲ. ಜಿಬಿಎ ಅಧಿಕಾರಿಗಳು ಸಹ ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಅಂತಿದ್ದಾರೆ. ಜನರಿಗೆ ನಿತ್ಯ ಕಿರಿಕಿರಿ ಆಗ್ತಾ ಇದೆ. ನೋಡ್ಕೋಬೇಕಲ್ಲವ್ರ, BBMP ಅವರು ನಮ್ಮ ಹತ್ರ ಎಲ್ಲ ಟ್ಯಾಕ್ಸ್ ತಗೊಂತಾರೆ. ಏನು ಅವ್ರು ಅದ್ಯಾವುದು ಬಿಡೋದೇ ಇಲ್ಲ, ಎಲ್ಲನೂ ನಮ್ಮೇಲೇನೆ ಹಾಕ್ತಾರಲ್ವ. ಇದೆಲ್ಲ ಕೇರಾಗಿ ನೋಡ್ಕೋಬೇಕಲ್ಲ. ಎಂತ ಸ್ವಚ್ಛ ಭಾರತ, ಸ್ವಚ್ಛ ಬೆಂಗಳೂರು ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತಲ್ವಾ. ಕ್ಲೀನ್ ಸಿಟಿ ಮಾಡ್ತೀವಿ ಅಂತ ಬಾಯಿ ಮಾತಲ್ಲಿ ಹೇಳಿದ್ರೆ ಏನೂ ಪ್ರಯೋಜನವಿಲ್ಲ. ಕೆಲಸ ಮಾಡಬೇಕು ಅನ್ನೋದು ಜಿಬಿಎಗೆ ಅರ್ಥವಾಗಬೇಕಾಗಿದೆ. ಕಿರಣ್ ಸೂರ್ಯ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.